ಈ ಟಾಸ್ಕ್ ನನ್ಗೆ ಇನ್ನೊಂದು ಲೈಫ್ ಕೊಡ್ತು ಅಥವಾ ನನ್ಗೊಂದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ತು. ಟಾಸ್ಕ್ ಅಂದ್ರೆ ಪ್ರಿನ್ಸಿಪಲ್ ಟಾಸ್ಕ್. ಐ ಥಿಂಕ್ ಅದೇ ತರ 12 ಸೀಸನ್ ಅಲ್ಲಿ ಆ ತರ ಟಾಸ್ಕ್ ಬಂದಿಲ್ಲ ಅಂತ ಸುದೀಪ್ ಸರ್ ಹೇಳಿದ್ರು. ಹೌದು, ನನ್ 45 ಇಯರ್ಸ್ ಜರ್ನಿಯಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಆಯ್ತೋ ಅದು ಬರೀ 3 ತಿಂಗಳಲ್ಲಿ ಆಯ್ತು. ಸೊ ದಟ್ ಇಸ್ ಬಿಗ್ ಬಾಸ್. ಇಲ್ಲಿ ಆಲ್ರೆಡಿ ರಿಯಾಲಿಟಿ ಶೋ ಮಾಡಿದ್ದ, ಇದು 7 shows. ಇದು ಒಂದು ರಿಯಾಲಿಟಿ ಶೋ. ಈ ನೋಸ್ ಹೌ ಟು ಪ್ಲೇ ದ ಗೇಮ್ ಅಂಡ್ ಆ ಎಕ್ಸ್ಪೀರಿಯನ್ಸ್ ಇದೆ. ಆ ಒಂದು ರಿಯಾಲಿಟಿ ಶೋ ಅಲ್ಲಿ ಹಿಂಗೆ ಬಳಸ್ಕೋಬೇಕು ಸ್ಟೇಜ್. ನಾವೆಲ್ಲ ವೆರಿ ನ್ಯೂ ಟು ರಿಯಾಲಿಟಿ ಶೋ ಅಂಡ್ ನನಗ್ ಸಿಕ್ಕಿದ್ 2 days. ಮೇ ಬಿ ಗಿಲ್ಲಿ ಹ್ಯಾಡ್ ಮೋರ್ ಟೈಮ್ ಟು ಪ್ರಿಪೇರ್ ಅಂಡ್ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಗೋಯಿಂಗ್ ಇನ್ ಅ ಪ್ಯಾಚ್. ಸ್ವಲ್ಪ ಮೂವೀಸ್ ಎಲ್ಲ ಕಮ್ಮಿ ಆಗ್ತಾ ಇದೆ, ಯಾವ ಮೂವಿನೂ ಸ್ವಲ್ಪ ಮಾಡ್ತಾ ಇಲ್ಲ. ಸೊ ತಮಿಳ್ ತೆಲುಗು ಇಂದ ಜಾಸ್ತಿ ಕಾಲ್ಸ್ ಬರ್ತಾ ಇದೆ. 126 kgs ಇದೆ ನಾನು ಎಂಟರ್ ಆದಾಗ. ಆಲ್ಮೋಸ್ಟ್ 25 kgs ಲಾಸ್ ಆಗಿದೆ ಮನೆಯಲ್ಲಿ. ಜಾನ್ವಿ ಶಿ ಇಸ್ ಅ ಶೋ ಗರ್ಲ್. ಮೇಕಪ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ರೆಡಿ ಆಗಿ, ಅವರು ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿತ್ತು. ಫ್ಯಾಷನ್ ಲೇಡಿ ತರ ಓಡಾಡೋದು. ಬಿಗ್ ಬಾಸ್ ಮನೆಯಲ್ಲೇ ಫ್ಯಾಷನ್ ಲೇಡಿ. ಲೈಫ್ ಅಲ್ಲಿ ಇದ್ದಿದ್ದೆ ಎರಡೇ, ಅಂದ್ರೆ ದರ್ಶನ್ ಸರ್ ಜೊತೆ ಮೂವಿ ಮಾಡ್ಬೇಕು, ಸುದೀಪ್ ಅವ್ರ ಜೊತೆ ಮಾಡ್ಬೇಕು ಅಂತ. ದರ್ಶನ್ ಸರ್ ಇಸ್ ವೆರಿ ಕ್ಲೋಸ್ ಟು ಮೀ. ಅಂದ್ರೆ ನನ್ನ ಕೈ ಹಿಡಿದಿದ್ದೆ ದರ್ಶನ್ ಸರ್. ಅವರಿಂದಾನೇ ನಾನು ಇವತ್ತಿಗೆ ಕೂತಿದ್ದೀನಿ. ಅವ್ರಿಲ್ಲ ಅಂದ್ರೆ ಆಗ್ತಾ ಇರ್ಲಿಲ್ಲ. ಬ್ಯಾಕ್ ಟು ಬ್ಯಾಕ್ 3 ಮೂವಿ ಕೊಟ್ಟರು. ಒಂದು ಕ್ರಾಂತಿ, ಗರ್ಡಿ ಅಂಡ್ ಕಾಟೇರ. ವಿತೌಟ್ ಇವನ್ ಒಂದು ಕ್ವಶನ್, ಮೂವಿ ಮಾಡ್ತೀನಿ ಸರ್ ಅಂತ ಹೇಳಿದ್ದಷ್ಟೇ. ನೆಕ್ಸ್ಟ್ ಡೇನೆ ಕರೆದು 3 ಮೂವಿ ಕೊಟ್ಟರು. ಈಸ್ ಲೈಕ್ ದಟ್. ಸೊ ನಮ್ಗೆ ಗಾಡ್ ಫಾದರ್. ಎಲ್ಲರಿಗೂ ನಮಸ್ತೆ, ಸಂಜೆವಾಣಿಗೆ ಸ್ವಾಗತ. ನಾನು ಮಮತಾ ಶ್ರೀ ಐನಾಪುರ್. ನಮ್ಮ ಜೊತೆಗೆ ಬಿಗ್ ಬಾಸ್ 12ರ ಬೆಸ್ಟ್ ಕುಕ್, ಬೆಸ್ಟ್ ಕ್ಯಾಪ್ಟನ್, ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ ಇವರು. ಯಾವುದೇ ಸ್ಪರ್ಧಿಗಳು ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲಾ ಸ್ಪರ್ಧಿಗಳ ಬಗ್ಗೆ ನೆಗೆಟಿವ್ ಇದ್ದೇ ಇರುತ್ತೆ. ಬಟ್ ಈ ಒಂದು ಸ್ಪರ್ಧಿ ಬಗ್ಗೆ ಒಳಗಡೆಗೂ ಯಾವುದೇ ನೆಗೆಟಿವ್ ಇಲ್ಲ, ಇನ್ನ ಹೊರಗಡೆ ಬಂದ್ರು ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಗಳಿಲ್ಲ. ಅಂತಹ ಬೆಸ್ಟ್, ಎಲ್ಲಾದ್ರಲ್ಲೂ ಬೆಸ್ಟ್ ಆದಂತಹ ಮ್ಯೂಟೆಂಟ್ ರಘು ಅವರು ನಮ್ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್ ನಮಸ್ತೆ. ಎಲ್ಲಾದ್ರಲ್ಲೂ ಬೆಸ್ಟ್ 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 ಕುಕ್ ಇದ್ದೀರಾ, ಫಸ್ಟ್ ಕ್ಯಾಪ್ಟನ್, ಹಂಗ್ ಬೆಸ್ಟ್ ಕ್ಯಾಪ್ಟನ್ ಕೂಡ ಆಗಿದ್ರಿ. ಸುದೀಪ್ ಸರೇ ಹೇಳಿದ್ರು ಇದ್ರ ಬಗ್ಗೆ. ವೈಟ್ ಕಾರ್ಡ್ ಎಂಟ್ರಿ ಕೊಡ್ತೀರಾ, ವೈಟ್ ಕಾರ್ಡ್ ಎಂಟ್ರಿಯಲ್ಲೇ ಇಷ್ಟು ಚಂದ ಆಟ ಆಡ್ತೀರಾ, ಎಷ್ಟು ಖುಷಿ ಅನ್ಸುತ್ತೆ ಬಿಗ್ ಬಾಸ್ ಜರ್ನಿ? ಆಕ್ಚುಲಿ ತುಂಬಾನೇ ಖುಷಿ. ಬಿಕಾಸ್ ನನ್ನ ಜರ್ನಿ ಲೈಕ್ 2-3 years ಅಲ್ಲ, ಜರ್ನಿ 25-30 years ಜರ್ನಿ. ಸೊ ಅಷ್ಟೆಲ್ಲ ಅಚೀವ್ಮೆಂಟ್ ಮಾಡಿ ಈ ತರ ಒಂದು ಫೇಮ್ ಸಿಗೋದಿದೆಯಲ್ಲ, ಆಫ್ಟರ್ ಎ ಲಾಂಗ್ ಟೈಮ್, ತುಂಬಾ ಖುಷಿ ಆಗುತ್ತೆ. ಬಿಗ್ ಬಾಸ್ ಅಪರ್ಚುನಿಟಿಗೋಸ್ಕರ ಎಷ್ಟೊಂದ್ ಜನ ವೆಯ್ಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಬಿಗ್ ಬಾಸ್ ಹಿಂದೆ ಒಂದು ಜರ್ನಿ ಆದ್ರೆ ಬಿಗ್ ಬಾಸ್ ಮುಗಿದ ಮೇಲೆ ಒಂದು ಜರ್ನಿ ಅಂತ ಕಾಯ್ತಾ ಕೂತಿರತ್ತೆ. ದೊಡ್ಡ ದೊಡ್ಡ ಅಪರ್ಚುನಿಟೀಸ್ ಕಾಯ್ತಾ ಇರತ್ತೆ, ದೊಡ್ಡ ಫ್ಯಾನ್ಸ್ ಫಾಲೋವರ್ಸ್ ಸ್ಟಾರ್ಟ್ ಆಗತ್ತೆ. ನಿಮ್ಗೆ ಬಿಗ್ ಬಾಸ್ ಹಿಂದೆ ಹೇಗಿತ್ತು, ಬಿಗ್ ಬಾಸ್ ನಂತರ ಹೇಗಿದೆ? ಬಿಗ್ ಬಾಸ್ ಹಿಂದೆನೂ ನನ್ನ ಮೈನ್ ಫೋಕಸ್ ಮೂವಿ ಮೇಲೆ ಇತ್ತು. ಸೊ ಬಿಗ್ ಬಾಸ್ ಆದ್ಮೇಲೂ ನನ್ನ ಮೈನ್ ಫೋಕಸ್ ಮೂವಿನೇ. ಬಿಕಾಸ್ ನಾ ಮೂವಿಯಲ್ಲಿ ಒಬ್ಬ ದೊಡ್ಡ ವಿಲನ್ ಆಗ್ಬೇಕು ಅಂತಾನೆ ನಂದು. ಯಾಕೆಂದ್ರೆ ದರ್ಶನ್ ಸರ್ ಇರುವಾಗ ಅವ್ರ ಹತ್ರನೂ ಇದೆ ಹೇಳ್ತಾ ಇದ್ದೆ, ಸರ್ ಒಂದು ದೊಡ್ಡ ವಿಲನ್ ಆಗ್ಬೇಕು ಹಂಗೆ ಹಿಂಗೆ ಅಂತ. ಸೊ ನನ್ನ ಮೈನ್ ಫೋಕಸ್ ಮೂವಿ. ಸೊ ಅದು ಬಿಟ್ಟು ನನ್ನ ಪ್ಯಾಷನ್ ಏನಿದೆಯೋ ಲೈಕ್ ಕುಕಿಂಗ್, ಅದು ನಾನು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ, ಕುಕಿಂಗ್ ಚಾನಲ್. ಅಂಡ್ ಐ ಆಮ್ ಆರ್ಟಿಸ್ಟ್ ಆಲ್ಸೋ. ಸೊ ನಂದು ಎಡಿಟಿಂಗ್, DI, ಅನಿಮೇಷನ್ ಅದೆಲ್ಲ ಸೈಡ್ ಅಲ್ಲಿ ನಡೀತಾನೆ ಇದೆ. ಅದು ಯಾವತ್ತೂ ಬಿಟ್ಟೇ ಇಲ್ಲ. 25-30 years ಇಂದ ಅದ್ ಮಾಡ್ಕೊಂಡ್ ಬರ್ತಾನೆ ಇದೀನಿ. ಸೊ ನನ್ನ ಲೈಫ್ ಅಲ್ಲಿ ಹೊಸದಾಗಿ ಆಡ್ ಆಗಿದ್ದು ಒಂದು 4-5 years ಬ್ಯಾಕ್ ಅಂದ್ರೆ ಆಕ್ಟಿಂಗ್. ಆಕ್ಟಿಂಗ್ ನ ನಾನು ಇನ್ನ ಮೇಲ್ ತಗೊಂಡ್ ಹೋಗ್ಬೇಕು. ಐ ವಾಂಟ್ ಟು ಬಿ ವೆರಿ ಫೇಮಸ್ ಆಕ್ಟಿಂಗ್ ಅಲ್ಲಿ. ಓಕೆ, ಬಿಗ್ ಬಾಸ್ ಗೆ ಹೇಗ್ ಸೆಲೆಕ್ಟ್ ಆದ್ರಿ ನೀವು? ಅದು ವೈಲ್ಡ್ ಕಾರ್ಡ್ ಎಂಟ್ರಿ. ಬಿಗ್ ಬಾಸ್ ಸೆಲೆಕ್ಟ್ ಅದೇನ್ ಗೊತ್ತಿಲ್ಲ. ಬಿಕಾಸ್ ನಂಗೆ ಕ್ಲೂಲೆಸ್. ನಾನು ಕ್ವಾಟ್ಲೆ ಕಿಚನ್ ಸೀಸನ್ ವಿನ್ನರ್ ಆದೆ ಅಂಡ್ ನನ್ ಪಾಡಿಗಿದ್ದೆ. ಬಿಗ್ ಬಾಸ್ ಶೋ ಕೂಡ ಸ್ಟಾರ್ಟ್ ಆಗಿತ್ತು ಅಂಡ್ ಇಟ್ ವಾಸ್ ಗೋಯಿಂಗ್. ನಾನು ನಂದು ಕುಕಿಂಗ್ ಚಾನಲ್ ಮಾಡ್ಬೇಕು ಅಂತ ಪ್ರಿಪೇರ್ ಆಗ್ತಾ ಇದ್ದೆ. ಅಂಡ್ 2 days ಮುಂಚೆ ಕಾಲ್ ಬಂತು. ಸಿಕ್ಕಿದೆ 2 ದಿವಸ. ಇಲ್ಲಿ ತನಕ ಒಂದು ಸೀಸನ್ ನೋಡಿಲ್ಲ, ಒಂದು ಎಪಿಸೋಡ್ ಕೂಡ ನೋಡಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಬರ್ತಾ ಇತ್ತು ಅದನ್ನ ವಾಚ್ ಮಾಡ್ತಾ ಇದ್ದೆ. ಸೊ ಇಟ್ ವಾಸ್ ವೆರಿ ಬ್ಲೈಂಡ್ ಎಂಟ್ರಿ ಫಾರ್ ಮಿ. ಸೊ ಒಳಗಡೆ ಹೋಗಿ ಅಲ್ಲಿಂದ ಏನ್ ಫ್ಲೋ ಸಿಕ್ತೋ ನಾ ಆಟ ಆಡ್ಕೊಂತ ಹೋದೆ. ಈಗ ಬಿಗ್ ಬಾಸ್ ಮನೆ ಒಳಗಡೆ ಟಾಸ್ಕ್ ಎಲ್ಲ ಬಿಟ್ಬಿಡೋಣ. ಕುಕಿಂಗ್ ಅಂತ ಬಂದ್ರೆ ಎಲ್ಲರ ಬಾಯಲ್ಲೂ ಬರೋದು, ಎಲ್ಲರಿಗೂ ತಕ್ಷಣ ನೆನಪಾಗ್ತಿರೋದು ಹಿಂದಿನ ಸೀಸನ್ ಎಲ್ಲ ಹುಡುಗಿರು. ಬಟ್ ಈ ಸೀಸನ್ ಅಲ್ಲಿ ರಘು ಸರ್ ಬೆಸ್ಟ್ ಅಂತಾನೆ. ಹೇಗೆ ನಳಪಾಕ ಯಾವಾಗಿಂದ ಪ್ರಾರಂಭ ಮಾಡಿದ್ರಿ? ಎಲ್ಲ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಫುಲ್ ನಿಮ್ ಕಡೆ ಸೆಳ್ಕೊಂಡ್ಬಿಟ್ಟಿದ್ದೀರಾ ಅಡ್ಗೆಯಲ್ಲಿ. ಹೇಗ್ ಅನ್ಸುತ್ತೆ ಅದು? ಹಂಗೇನಿಲ್ಲ, ನಾನು ಯಾವಾಗ ಫಿಟ್ನೆಸ್ ಸ್ಟಾರ್ಟ್ ಮಾಡೋದು ಲೈಕ್ 30 years ಬ್ಯಾಕ್, ಅವಾಗಿಂದಾನೇ ಕುಕಿಂಗ್ ಮಾಡ್ಕೊಂತ ಇದ್ದೆ. ಬಿಕಾಸ್ ನನ್ನ ಮೋಟೋನೇ ಅಷ್ಟು ಹೆಲ್ದಿ ಆಗಿರ್ಬೇಕು ಅಂದ್ರೆ ನಾವೇ ಕುಕ್ ಮಾಡ್ಕೋಬೇಕು.
ಹ್ಮ್ ಇಲ್ಲ ಅಂದ್ರೆ ವಿಲ್ ಸ್ಟಾರ್ಟ್ ಈಟಿಂಗ್ ಔಟ್ ಸೈಡ್ ಅಲ್ವಾ. ಹೌದು. ಸೊ ಅಲ್ಲಿ ಬಿಗ್ ಬಾಸ್ ಮನೆಗ್ ಹೋದಾಗ ಮೊದ್ಲೇ ಊಟ ಸಿಗ್ತಾ ಇರ್ಲಿಲ್ಲ, ಯಾರಿಗೂ ಅಡ್ಗೆ ಮಾಡಕ್ ಬರ್ತಾ ಇರ್ಲಿಲ್ಲ. Okay. ಬೇರೆಯವ್ರು ಅಡ್ಗೆ ಮಾಡಿದಾಗ ತಿನ್ನಕ್ ಆಗ್ತಾ ಇರ್ಲಿಲ್ಲ. ಅದ್ರ ಬದಲು ನಾನೇ ಅಡ್ಗೆ ಮಾಡ್ಕೊಂಡು ತಿನ್ನೋದು ನಾನು ಅನ್ಕೊಂಡು ಐ ಸ್ಟಾರ್ಟೆಡ್ ಕುಕಿಂಗ್. Okay. ಅಂಡ್ ಎಲ್ಲರಿಗೂ ಇಷ್ಟ ಆಗ್ತಾ ಹೋಯ್ತು. ಅಂಡ್ ಅಲ್ಲಿ ತುಂಬಾ ಜನ ಹೋಗಿ ಒಂದ್ ಕಡೆ ಕುತ್ಕೊಂಡು ಸೆಟ್ಲ್ ಆಗಿ ಮಾತಾಡ್ಕೊಂಡು ಕುತ್ಕೊಳ್ಳೋದು. ನಂಗೆ ಆ ತರ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಇರ್ಲಿಲ್ಲ. ರಾದರ್ ಅಡ್ಗೆ ಮನೆಗೆ ಹೋಗಿ ಒಂದು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಕುಕಿಂಗ್ ಅಲ್ಲಿ. ಏನೋ ಎಂಗೇಜ್ಡ್ ಆಗಿರ್ತಾ ಇದೆ ನಾನು. ಆಮೇಲೆ ಲಾಸ್ಟ್ ಫಿನಾಲೆ ಟೈಮ್ ಅಲ್ಲಿ ಸುದೀಪ್ ಸರ್ ಹೇಳ್ತಾರೆ ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವ್ದು ಅಂತ. ನೀವು ಕಿಚನ್ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಈ ಮನೇಲಿದ್ದಾಗ್ಲೂ ಹಾಗೇನಾ, ಕಿಚನ್ ಅಂದ್ರೆ ಫೇವ್ರೆಟ್ ಪ್ಲೇಸ್ ಅಂತ? ಅಲ್ಲಿ 4-5 ಜಾಗ ಇತ್ತು ಫೇವ್ರೇಟ್ ಪ್ಲೇಸ್. ಸುದೀಪ್ ಸರ್ ಒಂದ್ ಯಾವ್ದಾದ್ರು ಸೆಲೆಕ್ಟ್ ಮಾಡೋ. ಮೋಸ್ಟ್ ಆಫ್ ದ ಟಾಕ್ಸ್ ನಡೀತಾ ಇದ್ದಿದ್ದೆ ಅದೊಂದು ಸೋಫಾ ಇತ್ತು, ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ ನಾವು. ಕಿಚನ್ ಕುಕಿಂಗ್ ಅಲ್ಲ, ಅಲ್ಲೊಂದು ಸೋಫಾ ಇತ್ತು, ಅಲ್ಲಿ ಬರ್ತಿದ್ದೆ ನಾನು. ಅಲ್ಲಿ ಕುತ್ಕೊಂಡು ಎಲ್ಲ ಕಾಸಿಟ್ ಮಾಡ್ತಾ ಇದ್ವಿ, ತಾವಳಿಗಳು ಮಾಡ್ತಾ ಇದ್ವಿ, ನಾನು ಗಿಲ್ಲಿ ರಕ್ಷಿತಾ ಎಲ್ಲ. ಆ ಸ್ಪಾಟ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಅದಕ್ಕೆ ಆ ಸ್ಪಾಟ್ನ ಇಷ್ಟಪಟ್ಟು. ಈಗ ಬಿಗ್ ಬಾಸ್ ಮನೆ ಅಂದಿದ ತಕ್ಷಣ ಒಬ್ರಲ್ಲ ಒಬ್ರ ಮೇಲೆ ನೆಗೆಟಿವ್ ಇದ್ದೇ ಇರತ್ತೆ. ಒಬ್ರ ಹತ್ರನೂ ನೆಗೆಟಿವ್ ತಗೊಳ್ದೇ ಇರೋರು ಅಂದ್ರೆ ನೀವೇ. ಎಲ್ಲಾರು ಅಷ್ಟು ಕ್ಲೋಸ್ ಆಗಿದ್ರಿ. ಸ್ಟಾರ್ಟಿಂಗ್ ಅಲ್ಲಿ ನೀವು ಜಗಳ ಆಡಿದಿರಾ ಅಶ್ವಿನಿ ಮ್ಯಾಮ್ ಜೊತೆಗೆ. ಸ್ಟಾರ್ಟಿಂಗ್ ಹೋಗ್ತಾ ಹೋಗ್ತಾ ಹೇಗೆ ಅಡ್ಜಸ್ಟ್ ಆದ್ರಿ ಅಲ್ಲಿರೋ ಲೈಫ್ ಸ್ಟೈಲ್? ಏನಿಲ್ಲ. ಸೊ ಫಸ್ಟ್ ಹೋದಾಗ ನನ್ಗೆ ಗೊತ್ತಾಗಿದ್ದು ಏಜ್ ಗ್ಯಾಪ್. ಐ ವಾಸ್ ಇನ್ 45, ಅವರೆಲ್ಲ ಒಂದು 27, 26 ಇಯರ್ಸ್, ಒಂದು 17-18 ಇಯರ್ಸ್ ಏಜ್ ಗ್ಯಾಪ್ ಇತ್ತು. ಅಂಡ್ ನನ್ನ ಥಿಂಕಿಂಗ್ ತುಂಬಾ ಡಿಫ್ರೆಂಟ್. ನಾನು ಒಂಥರ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ತೀನಿ. ರೆಸ್ಪಾನ್ಸಿಬಿಲಿಟಿ ಇಲ್ಲ ನಂದಾದ್ರೆ. ಐ ಮ್ಯಾರಿಡ್, ವೈಫ್ ಇದ್ದಾರೆ, ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಸೊ ಅದೆಲ್ಲ ಕಲೀಲಿತ್ತು. ಸೊ ಅಲ್ಲಿ ಹೋದಾಗ ಇಟ್ಸ್ ನಾಟ್ ನೆಸಸರಿ ಕೋಪ ಮಾಡ್ಕೋಬೇಕು, ಸಿಟ್ಟು ತೋರಿಸ್ಕೋಬೇಕು ಅಂತ. ನನಗೆ ಆ ಥರ ಒಂದು ಪರ್ಸನಾಲಿಟಿ ಸಿಕ್ಕಿಲ್ಲ. ಯಾವಾಗೂ ಜಗಳ ಹಾಕಿದ್ದೀವಿ. ನಂತರ ಇನ್ನೊಬ್ಬ ರಘು ಇದ್ದಿದೆ, ಏನೋ ತುಂಬಾ ಕ್ಲಾಶ್ ಆಗಿರೋದೇನೋ. ಬಟ್ ಅಲ್ಲಿ ನೋ ನಥಿಂಗ್, ಬಿಕಾಸ್ ಗಿಲ್ಲಿ ಕಾಮಿಡಿ ಮಾಡ್ತಾ ಇದ್ದ, ರಕ್ಷಿತಾ ಡಿಫ್ರೆಂಟ್. ಚಿಕ್ಕ ಹುಡುಗಿ ತರ. ಅಶ್ವಿನಿ ಬಂದಾಗೆಲ್ಲ ನಾನು ಅವ್ರಿಗೆ ಆನ್ಸರ್ ಮಾಡ್ತಾ ಇದ್ದೆ. So ಅದು ಬಿಟ್ಟು ನನ್ ಜೊತೆ ಯಾರೋ ಅಷ್ಟೊಂದು ಬಂದು ಅಪೋಸ್ ಮಾಡ್ತಾ ಇರ್ಲಿಲ್ಲ. ಹೇಳಿದ್ರೆ ಅಶ್ವಿನಿ ಮ್ಯಾಮ್ ಜೊತೆಗೆ ಫಸ್ಟ್ ನಿಮ್ದು ಕ್ಲಾಶ್ ಆಗಿದ್ದು, ಹಂಗೆ ಹೋಗ್ತಾ ಹೋಗ್ತಾ ಬೆಸ್ಟ್ ಫ್ರೆಂಡ್ ಕೂಡ ಆಗೋದ್ರಿ, ಹಾಗೆ ಬೆಸ್ಟ್ ಜೋಡಿ ಆಗೋದ್ರಿ. ಒಳ್ಳೆ ಡ್ಯಾನ್ಸಿಂಗ್ ಕಪಲ್ಸ್ ಅಂತ ಎಲ್ಲ ಟೈಟಲ್ ತಗೊಂಡ್ರಿ. ಅಶ್ವಿನಿ ಮ್ಯಾಮ್ ಜೊತೆ ನಿಮ್ಮ ಕಂಪೇರ್? ಏನಿಲ್ಲ, ಸ್ಟಾರ್ಟಿಂಗ್ ಇಂದ ಒಂದು ಕ್ಲಾಶ್ ಇತ್ತು. ಯಾಕಂದ್ರೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾತಾಡ್ತಿದ್ರು ಅದಕ್ಕೆ ಅವರು ಆಪೋಸಿಟ್ ಆಗಿದ್ರು. ಆ ವಿಷಯದಲ್ಲಿ ಎಂಡ್ ತನಕ ಜಗಳ ಆಗ್ತಾನೆ ಇತ್ತು. ಕನೆಕ್ಟ್ ಆಗಿದ್ದು ಎಲ್ಲಿ ಅಂದ್ರೆ ಅವರು ಕುಕಿಂಗ್ ಮಾಡೋರು. ಅವಾಗ ನಾವಿಬ್ರು ಕುಕಿಂಗ್ ಮಾಡುವಾಗ ಮಾತಾಡ್ತಾ ಇದ್ವಿ. ಅಂಡ್ ಡ್ಯಾನ್ಸಿಂಗ್ ವೀಕೆಂಡ್ ಅಂತ ಬಂದಾಗ ಸರ್ ಬೇಕಂತ ಕಿಚ್ಚ ಸುದೀಪ್ ಸರ್ ಕನೆಕ್ಟ್ ಆಯ್ತು. ಲಾಸ್ಟ್ ಗೆ ಲಾಸ್ಟ್ ಒನ್ ವೀಕ್ ಇರುವಾಗ ದೇರ್ ವಾಸ್ ನೋ ಟಾಸ್ಕ್, ನಾಮಿನೇಷನ್ ಇರಲಿಲ್ಲ. ಆಗ ಎಲ್ಲರೂ ಕ್ಲೋಸ್ ಆಗಿ ಮಾತಾಡ್ಕೊಂಡು ಕೂತಿದ್ವಿ. ಓಕೆ. ಈಗ ರಕ್ಷಿತಾ ಅವ್ರನ್ನ ನೀವು ರಕ್ಷಿತಾ ಅವರು ಬೆಸ್ಟ್ ಅಣ್ಣ ತಂಗಿ ಅಂತ ಹೇಳಿ ಇದಾಗಿದ್ರ. ಬಂದಾದ್ಮೇಲೆ ನೀವು ಅಷ್ಟೇ ಪ್ರೊಟೆಕ್ಟಿವ್ ಆಗಿದ್ರಿ. ಎಷ್ಟೊಂದು ವಿಡಿಯೋಸ್ ಎಲ್ಲ ನಾವು ನೋಡಿದೀವಿ. ಅವ್ರ ಜೊತೆ ನಿಮ್ಮ ರಿಲೇಶನ್ಶಿಪ್ ಹೇಗಿದೆ, ಮುಂದೆ ಹೇಗಿರತ್ತೆ ನೋಡೋಣ. ಯಾಕಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ಆಕ್ಚುಲಿ ರಕ್ಷಿತಾನೇ ಪಾಪ ಫೋನ್ ಮಾಡಿ ನಮ್ಮ ಮನೆಗೆ ಬಂದ್, ಮುಂಚೆ ಮನೇಲಿ ಇಕ್ಕಿದ್ಲು, ಆಚೆ ಬಂದಾಗ ಹಂಗೆ ಇದೆ. ಬಂದಿದ್ದ ಡಿಫ್ರೆನ್ಸ್ ನೋಡ್ಲಿಲ್ಲ. ಅಂಡ್ ನಾಮಿನೇಟ್ ಆಗ ನಂಗೆ ಅನ್ನಿಸ್ತು, ಅಯ್ಯೋ ಇಷ್ಟೊಂದು ಕನೆಕ್ಟ್ ಆಗ್ಬಿಟ್ಟಿದ್ದೀನಲ್ಲ ಇದ್ರ ಜೊತೆ ಅಂತ. ಬಿಕಾಸ್ ಇವನ್ ಐ ಹ್ಯಾವ್ ಸಿಸ್ಟರ್, ಅವರು ಅಷ್ಟೊಂದು ಇದಿಲ್ಲ ನಮ್ಗೆ. ಸೊ ಇವಳಿಗೆ ನನಗೆ ರಕ್ಷಿತಾ ಗೇಮ್ ಈ ಸಿಸ್ಟರ್ ಫೀಲಿ ಖುಷಿ ಆಯ್ತು. ಅಂಡ್ ಅವಳು ತೂಕ ಒಂಥರ ಅವಳಿಗೆ ಯೋಚನೆ ಮಾಡಲ್ಲ, ಬೇರೆ ಬಗ್ಗೆ ಯೋಚನೆ ಮಾಡ್ತಾಳೆ. ಆ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ. ಈಗ ನೀವ್ ಬರಕ್ಕಿಂತ ಮುಂಚೆ ಟಾಸ್ಕ್ ಅನ್ನೋದ್ರ ಬಗ್ಗೆ ಅಷ್ಟು ಸೀರಿಯಸ್ನೆಸ್ ಕಮ್ಮಿ ಇತ್ತು. ನೀವ್ ಬಂದಾದ್ಮೇಲೆ ನಿಮ್ಮನ್ನೇ ಎಲ್ಲರೂ ಕಾಂಪಿಟೇಟರ್ ತರ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಅಷ್ಟೇ ಚೆನ್ನಾಗಿ ಸರ್ರೇ ಹೇಳಿದ್ರು ನಿಮ್ಗೆ ಟಾಸ್ಕ್ ಅಂದ್ರೆ ಮತ್ತೆ ರಾಕ್ಷಸ ತರ ಎಲ್ಲರೂ ಬಿಹೇವ್ ಮಾಡ್ತಿರ್ತಾರೆ. ಗಿಲ್ಲಿ ಸರು ಅಷ್ಟೇ ನಿಮಗೆ ನಿಮ್ ಮುಂದೆ ನಿಂತ್ಕೊಳಕ್ ಆಗಲ್ಲ ಗುರು ಅಂತೆಲ್ಲ ಡೈಲಾಗ್ ಹೊಡೆದಿದ್ರು. ಆ ಟಾಸ್ಕ್ ಅಂತ ಬಂದಾಗ ನಿಮ್ಮಲ್ಲಿ ಬರ್ತಿದ್ದಂತ ಜೋಶ್, ಮತ್ತೆ ನೀವು ಕಾಂಪಿಟೇಟ್ ಕೊಡ್ತಿದ್ದಾಗ ನನಗೆ ಅವ್ರ ಕಾಂಪಿಟೇಟರ್ ಅಲ್ಲ ಅಂತ ತಲೆಯಲ್ಲಿ ಇಟ್ಕೊಂಡ್ ಮಾಡ್ತಿದ್ರೆ, ನನಗೆ ಯಾರು ನನ್ನ ಬೀಟೆ ಮಾಡಕ್ ಆಗಲ್ಲ ಅನ್ನೋ ತಲೆಯಲ್ಲಿ. ಹಂಗೇನಿಲ್ಲ, ಬಿಕಾಸ್ ಆಲ್ ಮೈ ಲೈಫ್ ನಾನು ಕಾಂಪಿಟೇಷನ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ಪವರ್ ಲಿಫ್ಟರ್ ಆಗಿ, ಸ್ಟ್ರಾಂಗ್ ಮ್ಯಾನ್ ಆಗಿ. ಸೊ ಒಂದು ಇನ್ನೂ ಕಾಂಪಿಟೇಷನ್ ವಿನ್. ಸೊ ನನಗೆ ಒಂದು ಗೇಮ್ ಅಂತ ಬಂದಾಗ ಆ ಮೋಡ್ ಕೊಟ್ಟೋಗ್ತೀನಿ, ವಿನ್ ಆಗ್ಲೇಬೇಕು. ತಲೆನೇ ಕೆಡ್ಸ್ಕೊಂತಿರ್ತೀನಿ. ಕಾಲೆಲ್ಲ ಮುಗ್ದೋಗಿದೆ, 2 ಶೋಲ್ಡರ್ ಡಿಸ್ಲೊಕೇಟ್ ಆಗಿದೆ, ನನ್ ಬ್ಯಾಕ್ ಮಸಲ್ ಅರ್ಧೋಗಿದೆ. ಆಕ್ಚುಲಿ 2018 ಅಲ್ಲಿ 400 kg ಕಾಲ್ ಮೇಲೆ ಬಿದ್ದು ಫುಲ್ ಪೀಸ್ ಆಗೋಗಿತ್ತು. ವೀಲ್ ಚೇರ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರು ಡಾಕ್ಟರ್. ಮತ್ತೆ ಕೇಮ್ ಬ್ಯಾಕ್
So, ಅಂತ ಇದ್ರಲ್ಲೂ ಟಾಸ್ಕ್ ಅಂತ ಬಂದಾಗ ಅದನ್ನೆಲ್ಲ ತಲೆಲ್ಲೇ ಇಟ್ಕೊಂತ ಇರಲಿಲ್ಲ. ಐ ಯೂಸ್ ಟು ಗಿವ್ ದೆಮ್ ಎ ಫೈಟ್. ನನಗೆ ಟಾಸ್ಕ್ ಅಲ್ಲಿ ಮಧ್ಯದಲ್ಲಿ ಬರ್ತಾ ಇದ್ದ ಧನುಷ್ ಒಬ್ನೇ, ಅಷ್ಟೊಂದು ಫೈಟ್ ಕೊಡ್ತಾ ಇರ್ಲಿಲ್ಲ. ಬಟ್ ಇಟ್ ವಾಸ್ ಅಮೇಸಿಂಗ್. ಟಾಸ್ಕ್ ಅಂತ ಬಂದ್ರೆ ನಾನು ಬಿಟ್ಕೊಡ್ತಾನೆ ಇಲ್ಲ. ಈಗ ನಿಮ್ಮ ಬಿಗ್ ಬಾಸ್ ಟಾಸ್ಕ್ ಅಲ್ಲಿ ಇದು ನನ್ನ ಬೆಸ್ಟ್ ಟಾಸ್ಕ್ ಆಗಿತ್ತು ಅಂತ ಹೇಳಿದ್ರೆ ಯಾವುದು? ಈ ಟಾಸ್ಕ್ ನನ್ಗೆ ಇನ್ನೊಂದು ಲೈಫ್ ಕೊಡ್ತು ಅಥವಾ ನನ್ಗೊಂದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ತು. ಟಾಸ್ಕ್ ಅಂದ್ರೆ ಪ್ರಿನ್ಸಿಪಲ್ ಟಾಸ್ಕ್. ಐ ಥಿಂಕ್ ಅದೇ ತರ 12 ಸೀಸನ್ ಅಲ್ಲಿ ಆ ತರ ಟಾಸ್ಕ್ ಬಂದಿಲ್ಲ ಅಂತ ಸುದೀಪ್ ಸರ್ ಹೇಳಿದ್ರು. ಹೌದು, ಇಟ್ ವಾಸ್ ಅಮೇಸಿಂಗ್. ಅದು ಹೆಂಗ್ ಆಯ್ತು ಅಂದ್ರೆ ಅಷ್ಟು ಡೆಡಿಕೇಟೆಡ್ ಆಗಿ ಮಾಡಿದೀನಿ ಟಾಸ್ಕ್ ನ. ಅಂದ್ರೆ ಅಷ್ಟು ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿ ಟಾಸ್ಕ್ ಅಂತ ಬಂದಾಗ ಉಸ್ತುವಾರಿ ಅಂತ ಹೇಳ್ತಾರಲ್ಲ, ಅದನ್ನು ತುಂಬಾ ಚೆನ್ನಾಗಿ ಮಾಡಿದೆ. ಪ್ರತಿಯೊಬ್ರು ಬೆಸ್ಟ್ ಕ್ಯಾಪ್ಟನ್ ಅಂತ ಕೈ ಎತ್ತದ್ರು ಆ ವೀಕೆಂಡ್ ಅಲ್ಲಿ. ಸೊ ಅದು ಯಾವತ್ತೂ ಆಗಿಲ್ಲ ವೀಕ್ ಅಲ್ಲಿ. ಸೊ ದಟ್ ಈಸ್ ಮೈ ಬೆಸ್ಟ್ ಮೂಮೆಂಟ್ ಬಿಗ್ ಬಾಸ್ ಮನೆಯಲ್ಲಿ. ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ತುಂಬಾ ಎಮೋಷನ್ ಆಗ್ತೀರಾ. ಹಾಗೇನೆ ಯಾರು ಅನ್ಕೊಂಡಿರ್ಲಿಲ್ಲ, ಇನ್ಕ್ಲೂಡಿಂಗ್ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ನಿಮ್ಗೂ ಫ್ಯಾಮಿಲಿಗೂ ಇದ್ದಂತಹ ಡಿಸ್ಟೆನ್ಸ್ ಆಗಿರ್ಬಹುದು. ನೀವ್ ಹೇಳ್ಕೊಂಡ್ಮೇಲೆ ಎಲ್ಲರಿಗೂ ಹೌದಾ ಹಿಂಗಿದ್ರ ರಘು ಸರು ಅಂತೆಲ್ಲ ಕನ್ಫ್ಯೂಷನ್ ಆದ್ರೂ ಕ್ವೆಶನ್ ಕೂಡ ಕೇಳಿದ್ರು. ಅದ್ರ ಬಗ್ಗೆ ಆ ಒಂದು ಫ್ಯಾಮಿಲಿ ರೌಂಡ್ ನಿಮ್ಮ ಎಮೋಷನ್. ಆಲ್ಮೋಸ್ಟ್ 10 years ಆಯ್ತು ನಾಟ್ ವಿತ್ ಮೈ ಫ್ಯಾಮಿಲಿ. ನನಗೆ ಲೈಫ್ ಅಲ್ಲಿ ಒಂದು 13 years ಇಂದ ನಾನು, ನಮ್ಮ ವೈಫ್, ನಮ್ಮ ಮಗ 3 ಜನ. ಸೊ ದೇ ಆರ್ ಅಂದ್ರೆ ನನ್ನ ಲೈಫ್ ಅಲ್ಲಿ ಎವ್ರಿಥಿಂಗ್ ಇಸ್ ಮೈ ವೈಫ್ ಅಂಡ್ ಕಿಡ್. ಸೊ ಅದ್ ಬಿಟ್ರೆ ನನಗೆ ನಮ್ಮ ಮದರ್ ಆಗ್ಲಿ, ನಮ್ಮ ಸಿಸ್ಟರ್ ಆಗ್ಲಿ, ಮೈ ಡ್ಯಾಡ್ ಗಾಟ್ ಎಕ್ಸ್ಪೈರ್ಡ್. ಸೊ ಅವ್ರ ಜೊತೆ ನಾನು ಮಾತಾಡಲ್ಲ. ಸೊ ಅಲ್ಲಿ ಅದಕ್ಕೆ ಅಷ್ಟು ಕನೆಕ್ಟೆಡ್. ನಾನು ಹೋದಾಗ ನಂಗೆ ವ್ಯಾಲ್ಯೂ ಗೊತ್ತಾಯ್ತು. ಯಾಕಂದ್ರೆ ಮನೇಲಿದ್ದಾಗ ಆಚೆಯಿಂದ ಬಂದಾಗೆಲ್ಲ ಇರಿಟೇಟೆಡ್ ಆಗಿದ್ದೆ, ಟೆನ್ಷನ್ ಅಲ್ಲಿ ಇರ್ತಿದ್ದೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ಲಿಲ್ಲ. ಸೊ ಐ ಫೆಲ್ಟ್ ಅಯ್ಯೋ ಮನೆ ಕಣ್ಣು ಮುಂದೆ ಇದ್ದಾಗ ನಾವು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ಲಿಲ್ವಲ್ಲ. ಮನೇಲಿ ವ್ಯಾಲ್ಯೂ ಗೊತ್ತಾಯ್ತು. ಒಂದ್ ಲೆಟರ್ ಬಂದಾಗ ಫೀಲ್ ಆಯ್ತು. ಅವಾಗ ಅರ್ಥ ಆಯ್ತು ಇಷ್ಟೊಂದು ವ್ಯಾಲ್ಯೂ ಇದೆ. ಬಿಕಾಸ್ ನಮ್ ಕಣ್ ಮುಂದೆ ಇದ್ದಾಗ ನಮ್ಗೆ ಗೊತ್ತಾಗಲ್ಲ, ಸಿಗದೆ ಇದ್ದಾಗ ವಿ ನೋ ದ ಡಿಫರೆನ್ಸ್. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ನಿಮ್ ಗ್ರೀಷ್ಮಾ ಮ್ಯಾಮ್ ಕೂಡ ಹೇಳಿದ್ರು, ಇಲ್ಲಿ ಇದ್ದಂಗೆ ನಮ್ ಮನೇಲಿ ಇಲ್ವೇ ಇಲ್ಲ, ನಾವು ಬರ್ತಿದಾರೆ ಅಂದ್ರೆ ನಾವೇ ಭಯ ಪಡ್ಕೊಳ್ತಾ ಇದ್ವಿ, ಅಷ್ಟು ಸ್ವಲ್ಪ ಭಯದ ಫೀಲಿಂಗ್. ಹೇಗಿರ್ತಿದ್ರಿ ನಿಮ್ ಮನೇಲಿ? ಅಂದ್ರೆ ಅಷ್ಟು ಸಿಟ್ಟಾ ಹೇಗೆ? ಸಿಟ್ ಅನ್ನಕ್ಕಿಂತ ಸಿ ಅಗೇನ್ ಲೈಫ್ ಟೆನ್ಷನ್ಸ್ ಇದೆಯಲ್ಲ, ತುಂಬಾ ಸ್ಟ್ರೆಸ್ ಆಗ್ಬಿಡ್ತೀವಿ. ಸ್ಟ್ರೆಸ್ ಇರ್ಲಿಲ್ಲ. ಇನ್ನೊಂದ್ ಏನಾಗ್ತಾ ಇತ್ತು ಅಂದ್ರೆ ಲಾಟ್ ಆಫ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ನನ್ನ ಲೈಫ್ ಅಲ್ಲಿ, ಅದು ಒಂದ್ ಕಾರಣ. ಅಂಡ್ ಇವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಹೋದಾಗ ಎಮೋಷನಲಿ ಲೈಕ್ ಐ ವಾಸ್ ವೆರಿ ಸ್ಟ್ರಾಂಗ್. ಬಟ್ ನಮ್ ಫ್ಯಾಮಿಲಿ ಅಂತ ಬಂದಾಗ ಫೀಲಿಂಗ್ ಒಂಥರ ನಮ್ ಮಗ ಅದು ಅನಿಸ್ತಾ ಇತ್ತು. ನಮ್ ಮಗ ಎಷ್ಟೊಂದ್ ಜೊತೆ ಆಟ ಆಡಕ್ ಬಂದಾಗ ನಾನು ಇಲ್ಲ, ಆಟ ಆಡಕ್ ನನ್ ಟೈಮ್ ಇಲ್ಲ. ಅದೆಲ್ಲ ಡೈರೆಕ್ಟ್ ಆಗಿ ಅವ್ರು ಹೇಳಿದ್ರು ಕೂಡ, ನಮ್ ಪಪ್ಪ ನಿನ್ ಜೊತೆ ಗಿಲ್ಲಿಗ್ ಹೇಳಿದ್ರು, ನಿನ್ ಜೊತೆ ಮಾಡ್ದಾಗ ನನ್ ಜೊತೆ ಮಾಡೇ ಇಲ್ಲ. ಇನ್ನೊಂದೇನು ಅಂದ್ರೆ ಮುಂಚೆ ಎಲ್ಲ ತುಂಬಾ ಕೋಪ ನನಗೆ. ಅಂಡ್ ಕೋಪದಲ್ಲಿ ತುಂಬಾ ಕೆಲ್ಸಗಳು ಮಾಡಿದೀನಿ ನನ್ನ ಲೈಫ್ ಅಲ್ಲಿ. ಮಾಡಿದಾಗ ನನಗೆ ಕೆಟ್ಟದೇ ಆಗಿದೆ. ಐ ಹ್ಯಾವ್ ಲಾಸ್ಟ್ ಸೋ ಮೆನಿ ಥಿಂಗ್ಸ್. ಸೊ ಅದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡಿದ್ದೆ. ಬಿಗ್ ಬಾಸ್ ಅಂತ ಒಂದು ಸ್ಟೇಜ್ ಸಿಕ್ಕಿದೆ, ಅಗೇನ್ ಅದನ್ನ ಮಾಡ್ಕೊಂಡು ನೆಗೆಟಿವ್ ಆಗಿ ಆಚೆ ಹೋಗಕ್ ನಂಗೆ ಇಷ್ಟ ಇಲ್ಲ. ತುಂಬಾ ಕಂಟ್ರೋಲ್ ಮಾಡ್ಕೊಂತ ಇದ್ದೆ. ಕೋಪ ಬಂದಾಗ ಸ್ವಿಮ್ಮಿಂಗ್ ಪೂಲ್ ಹೋಗ್ತಾ ಇದ್ದೆ, ಕೋಲ್ಡ್ ಶವರ್ ಹೋಗ್ತಾ ಇದ್ದೆ. ಸೊ ನಂಗೆ ಅನಿಸ್ತು ಕೋಪ ಇಂದಾನೆ ಯು ಡೋಂಟ್ ಹ್ಯಾವ್ ಟು ಫೈಟ್, ಪೇಷನ್ಸ್ ಇಂದಾನು ಎಲ್ಲಾರನ್ನೂ ಗೆಲ್ಬಹುದು ಅಂತ ಒಂದು ಕಲಿತೆ. ಈಗ ಬಿಗ್ ಬಾಸ್ ಮನೆ ಒಳಗಡೆ ನೀವ್ ಕಲ್ತಂತ ಪಾಠ ಈ ಒಂದು ಲೈಫ್ ಲೀಡ್ ಮಾಡೋದಕ್ಕೆ ಎಷ್ಟು ಹೆಲ್ಪ್ಫುಲ್ ಆಗತ್ತೆ? ತುಂಬಾ ಹೆಲ್ಪ್ ಆಗುತ್ತೆ. ಬಿಗ್ ಬಾಸ್ ನಿಮ್ಗೆ ಎಲ್ಲಾ ಹೇಳ್ಕೊಡುತ್ತೆ. ವಾಟ್ ಈಸ್ ಲೈಫ್ ಅನ್ನೋದು ಹೇಳ್ಕೊಟ್ಬಿಡುತ್ತೆ ಬಿಗ್ ಬಾಸ್. ನನ್ 45 years ಜರ್ನಿಯಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಆಯ್ತೋ ಅದ್ ಬರೀ 3 ತಿಂಗಳಲ್ಲಿ ಆಯ್ತು. ಸೊ ದಟ್ ಇಸ್ ಬಿಗ್ ಬಾಸ್. ಬಿಗ್ ಬಾಸ್ ನಿಮ್ನ ಎಷ್ಟು ತರ ರೋಲರ್ ಕೋಸ್ಟರ್ ತರ ಎಮೋಷನ್ಸ್, ಹ್ಯಾಪಿನೆಸ್, ಆಮೇಲೆ ಆ ಟೆನ್ಷನ್, ನೀವು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಮೈಂಡ್ ಅಂದ್ರೆ ಹೋಲ್ಡ್ ಮಾಡ್ಕೋಬೇಕು. ಇವಾಗ ನಮ್ಮ ಎಮೋಷನ್ಸ್ ಇನ್ನೊಬ್ಬರಿಗೆ ಹೇಳ್ಕೊಂಡ್ರೆ ನಮ್ ವೀಕ್ನೆಸ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಅವ್ರು ನಮ್ಮ ಮೇಲೆ ಯೂಸ್ ಮಾಡ್ತಾರೆ. ಸೊ ವಿ ಹ್ಯಾವ್ ಟು ಬಿ ವೆರಿ ವೆರಿ ಸ್ಟ್ರಾಂಗ್. ಸೊ ಇವಾಗ ಐ ಡೋಂಟ್ ನೀಡ್ ಎನಿವನ್. ನನ್ಗೆ ಯಾರು ಸಪೋರ್ಟ್ ಬೇಡ, ನಾನು ಒಬ್ಬನೇ ಏನೇ ಬಂದ್ರು ಐ ಕ್ಯಾನ್ ಫೈಟ್. ನಾವು ಅಷ್ಟು ಕಾನ್ಫಿಡೆಂಟ್ ಬಂದ್ಬಿಟ್ಟಿದೆ ನಂಗೆ ಬಿಗ್ ಬಾಸ್ ಮನೆಯಿಂದ. ಐ ಕ್ಯಾನ್ ರೀಡ್ ಪೀಪಲ್ ಈಸಿಲಿ. ಯಾರನ್ನ ಒಬ್ಬರು ನೋಡಿದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅವರು ಏನ್ ಮಾತಾಡ್ತಾ ಇದಾರೆ. ಅಷ್ಟು ನಾವು ಪರ್ಸನ್ ವೈಸ್ ನೋಡ್ತಾ ಇದ್ವಲ್ಲ, ಆತರ ಆಗೋಗಿದೆ. ಅಂದ್ರೆ ಈಸಿಯಾಗಿ ಜಡ್ಜ್ ಮಾಡ್ಬೋದು, ಅಂದ್ರೆ ವ್ಯಕ್ತಿತ್ವವನ್ನ ಈಸಿಯಾಗಿ ಜಡ್ಜ್ ಮಾಡಬಹುದು ಅಂತ ಹೇಳಿ. ಹಾ ಸರ್, ಆಮೇಲೆ ಇನ್ನೊಂದು ಇದು ಎಲ್ಲ ಹೊರತಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ತುಂಬಾ ಗಿಲ್ಲಿ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಬಂದಿದೆ. ನಿಮ್ಗೆ ಗಿಲ್ಲಿ ಬಡವ ಅಲ್ಲ, ಸುಮ್ನೆ ಆಕ್ಟ್ ಮಾಡ್ತಾ ಇದ್ರು ಅಂತ ಹೇಳಿ. ನೀವು ಅವ್ರನ್ನ ತುಂಬಾ ಹತ್ರದಿಂದ ನೋಡಿದ್ದೀರಾ, ನೀವು ಅವ್ರು ತುಂಬಾ ಕ್ಲೋಸ್ ಇದ್ರು ಕೂಡ.
ಗಿಲ್ಲಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಒಪಿನಿಯನ್? ಇಲ್ಲಿ ಆಲ್ರೆಡಿ ರಿಯಾಲಿಟಿ ಶೋಸ್ ಮಾಡಿದ್ದ, ಇದು ಒಂದು ಒಂದು 7 reality- shows. ಇದು ಒಂದು ರಿಯಾಲಿಟಿ ಶೋ. ಈ ನೋಸ್ ಹೌ ಟು ಪ್ಲೇ ದ ಗೇಮ್. ಸೊ ಬಡವ ಅದೆಲ್ಲ ಸೆಕೆಂಡ್ರಿ ಆಗೋಯ್ತು. ಇವಾಗ ಎಷ್ಟೇ ಕೋಟಿ ಇಟ್ಕೊಂಡು ಆ ಮನೆಗ್ ಬಂದು ಒಂದೇ, ದುಡ್ಡಿಲ್ದೆ ಮನೆಗ್ ಬಂದು ಒಂದೇ, ಎಲ್ಲ ಒಂದೇ ಲೆವೆಲ್. ಇಟ್ಸ್ ಆಲ್ ಸೇಮ್ ಕಂಟೆಸ್ಟೆಂಟ್ಸ್. ಅಲ್ಲಿ ಬಿಗ್ ಬಾಸ್ ಮನೆಗ್ ಬಂದಾಗ ಯಾರ ಮೇಲೆ ಕೆಳಗೆ ಅನ್ನೋದಿಲ್ಲ, ಎಲ್ಲ ಒಂದೇ. ಹೌದು, ಹಂಗ ಅನ್ಕೊಳ್ಳೋದು ತಪ್ಪಾಗತ್ತೆ. ಬಡವ ಇವನು ತುಂಬಾ ದುಡ್ಡಿದೆ ಅನ್ನೋದು. ಅದಕ್ಕೋಸ್ಕರ ಅದೇ ಸ್ಟ್ರಾಟಜಿ ಮಾಡ್ಕೊಂಡು ಅವ್ರು ಗೆದ್ರು ಅಂತ ನನಗೇನು ಹೇಳಿ. ಅನ್ಸಿಲ್ಲ, ಯಾಕಂದ್ರೆ ಗಿಲ್ಲಿ ಅವತ್ತು ನಾನ್ ಬಡವ ಅಂತ ಹೇಳ್ಕೊಂಡೇ ಇಲ್ಲ. ಮೇಬಿ ಅವ್ನ್ ಇದ್ದಿದ್ ರೀತಿ, ಬನಿನ್ ಹಾಕೊಂಡು ಚಡ್ಡಿ ಹಾಕೊಂಡಿದ್ದ, ಜನಕ್ಕೆ ಹಂಗ ಅನಿಸ್ತೇನೋ ಗೊತ್ತಿಲ್ಲ. ಅಲ್ಲ, ಬಟ್ ನೀವು ನೋಡಿದಿರಲ್ಲ ಅವ್ರ ಕ್ರೇಜ್ ಹೇಗಿತ್ತು. ಮತ್ತೆ ಆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ್ಲೇನೆ ಅವ್ರಿಗೆ ಗೊತ್ತಿತ್ತು ಹೊರಗಡೆ ಏನ್ ನಡೀತಿರತ್ತೆ. ಅವ್ರ ಆಡಿಯನ್ಸ್ ಆಗ್ತಾ ಇದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಏನ್ ಹೇಳ್ತಿದ್ರಲ್ಲ, ಇಲ್ಲಿ ಆಕ್ಚುಲಿ ನಡೀತಾ ಇತ್ತು. ನಿಮ್ ನೋಡು, ಇದನ್ ಪಕ್ಕ ಹೈಲೈಟ್ ಮಾಡ್ತಾರೆ ಬಿಗ್ ಬಾಸ್ ಅಲ್ಲಿ, ಪಕ್ಕ ಅದು ನೆಕ್ಸ್ಟ್ ಟೀಸರ್ ಅಲ್ಲಿ, ಅಂದ್ರೆ ನೆಕ್ಸ್ಟ್ ಇದ್ರಲ್ಲಿ ಬಂದಿರೋದು, ಪ್ರೊಮೋದಲ್ಲಿ ಬಂದಿರೋದು. ಹೇಗ್ ಅನಿಸ್ತಿತ್ತು ನಿಮ್ಗೆ? ಇವಾಗ ಹೊರಗಡೆ ಬಂದಾಗ ನಿಮ್ ಕೆಲವೊಂದ್ ವಿಚಾರಗಳನ್ನ ಕೇಳಿಸ್ಕೊಂಡು ಇರ್ತೀರಾ, ಅಥವಾ ನೀವ್ ನಮ್ ತರಾನೇ ಮೀಡಿಯಾದವ್ರು ಕೂಡ ಹೇಳಿರ್ತೀರಿ. ಹೇಗ್ ಅನಿಸ್ತಿತ್ತು ಅವರು ಸ್ಟ್ರಾಟಜಿ ಹೇಗ್ ವರ್ಕ್ ಆಗ್ತಿತ್ತು ಅಂತ ಹೇಳಿ? ಏನಿಲ್ಲ, ಅವ್ರದ್ದು ಸ್ಪಾಂಟೇನಿಯಸ್ ಸ್ಟೈಲ್ ಇದೆಯಲ್ಲ, ಅದೇ ಅವ್ರಿಗೆ ಪ್ಲಸ್ ಆಯ್ತು. ತುಂಬಾ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾರೆ. ಅಂಡ್ ಆ ಎಕ್ಸ್ಪೀರಿಯನ್ಸ್ ಇದೆ ಆ ಒಂದು ರಿಯಾಲಿಟಿ ಶೋ ಅಲ್ಲಿ, ಹಿಂಗೆ ಬಳಸ್ಕೋಬೇಕು ಸ್ಟೇಜ್. ನಾವೆಲ್ಲ ವೆರಿ ನ್ಯೂ ಟು ರಿಯಾಲಿಟಿ ಶೋ. ಅಂಡ್ ನನಗ್ ಸಿಕ್ಕಿದ್ 2 days. ಮೇ ಬಿ ಗಿಲ್ಲಿ ಹ್ಯಾಡ್ ಮೋರ್ ಟೈಮ್ ಟು ಪ್ರಿಪೇರ್. ಅಂಡ್ ಅವ್ರ ಟ್ಯಾಲೆಂಟ್ ಕೂಡ ಮ್ಯಾಟರ್ ಆಗುತ್ತಲ್ವಾ. ಲೈಕ್ ಕಾಮಿಡಿಯಲ್ಲಿ ಜನರನ್ನ ಹೇಳ್ಕೊಳ್ಳೋದು ತುಂಬಾ ಕಷ್ಟ. ನನಗೆ ಒಂದ್ 10 ಜನ ನಗ್ಸು ಅಂದ್ರೆ ನಗ್ಸಕ್ ಆಗಲ್ಲ, ಅದಕ್ಕೂ ಟ್ಯಾಲೆಂಟ್ ಬೇಕು. ಸೀರಿಯಸ್ಲಿ, He has that talent. ಅಶ್ವಿನಿ ಅವರ ಸ್ಟ್ರಾಟಜಿ ಅಂದ್ರೆ ಕೆಲವೊಂದ್ಸಲಿ ಅವರು ಈಗ ಬಂದಿರೋ ಇಂಟರ್ವ್ಯೂಗಳಲ್ಲೆಲ್ಲ ಹೇಳ್ಕೊಂಡಿದ್ರು, ನನಗ್ ಕಂಪೇರ್ ಮಾಡಿದ್ರೆ ಅವ್ರಿಗೆ ತುಂಬಾ ಕಡಿಮೆ ಓಟ್ಗಳು ಬಂದಿದಾವೆ, ನಾನೇ ವಿನ್ ಆಗ್ತಿದ್ದೆ ಅಂತೇಳಿ. ಈ ತರದ್ದೆಲ್ಲ ಕೇಳಿಸ್ಕೊಂಡಾಗ ಒಳಗಡೆ ಹೇಗೆ ವ್ಯಕ್ತಿತ್ವ ಅವರು ರೂಪಿಸ್ಕೊಂಡಿದ್ರು, ಹೊರಗಡೆನೂ ಅದೇ ರೀತಿ ಕ್ಯಾರಿ ಆನ್ ಆಗ್ತಾ ಇದಾರೆ ಅಂತ ಏನಾದ್ರು ಅನ್ಸುತ್ತೆ ಆಸ್ ಎ ಕಂಟೆಸ್ಟೆಂಟ್ ಆಗಿ ನೀವು ಅವ್ರನ್ನ ನೋಡಿ? ವೋಟಿಂಗ್ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ. ಬಿಕಾಸ್ ಇವಾಗ ನಾನು ಹೇಳ್ಬೋದು, ನನ್ ವೋಟ್ ಕಮ್ಮಿ ಬಂದಿದೆ, ನಾನು ಫಸ್ಟ್ ಬರ್ಬೇಕಾಗಿತ್ತು ಅಂತ. ಆಲ್ರೆಡಿ ವಿನ್ನರ್ ನ ಬಿಗ್ ಬಾಸ್ ಅವರು ಹೇಳಾಗೋಗಿದೆ, ಗಿಲ್ಲಿ ಇಸ್ ದ ವಿನ್ನರ್ ಅಂತ. ಈಗ ಆಚೆ ಬಂದು ನಾನ್ ಗೆಲ್ಬೇಕಾಗಿತ್ತು, ಅವ್ರು ಗೆಲ್ಬಾರ್ದು ಅನ್ನೋದು ತುಂಬಾ ತಪ್ಪಾಗುತ್ತೆ. ಇಟ್ಸ್ ಎ ವೆರಿ ರಾಂಗ್ ಥಿಂಗ್. ನನಗೆ ಲಾಸ್ಟ್ ಥಿಂಗ್ ಸ್ಟೇಜ್ ನಾನ್ ಆಚೆ ಬಂದಾಗ ಅವಾಗೇ ನನ್ ಫಿಕ್ಸ್ ಆಗೋದೆ ಗಿಲ್ಲಿನೇ ಈ ಶೋ ಗೆಲ್ಲೋದು ಅಂತ. ಬಿಕಾಸ್ ಇಟ್ ವಾಸ್ ಎವಿಡೆಂಟ್. ಒಂದು ಆಟ ಆಗ್ಲಿ, ಒಂದು ಪ್ಲಾನಿಂಗ್ ಆಗ್ಲಿ, ಗಿಲ್ಲಿ ವಾಸ್ ಬೆಟರ್. ಇವಾಗ ಆಚೆ ಬಂದ್ಮೇಲೆ ನನಗೆ ವೋಟ್ ಜಾಸ್ತಿ ಬೀಳ್ಬೇಕಾಗಿತ್ತು ಅನ್ನೋದು ತಪ್ಪಾಗುತ್ತೆ. ಐ ಡಿಂಟ್ ಲೈಕ್ ಇಟ್ ಆಕ್ಚುಲಿ. ಅದನ್ನ ಸಪೋರ್ಟ್ ಮಾಡಲ್ಲ. ಓಕೆ, ರಕ್ಷಿತಾ ಅವ್ರ ಜೊತೆ ಹೇಳಿದ್ರಿ ಮನೆಗೆಲ್ಲ ಬಂದಿದ್ರು ಅಂತ ಹೇಳಿ. ಮತ್ತೆ ಈಗ ಸಾಯಿಗೋಲ್ಡ್ ಓಪನಿಂಗ್ ಕೂಡ ಎಲ್ಲರೂ ಮತ್ತೆ ಒಂದಾಗಿದ್ರಿ, ಆ ಒಂದು ಮೂಮೆಂಟ್ ಬಗ್ಗೆ ಹೇಳಿ. ತುಂಬಾ ಚೆನ್ನಾಗಿತ್ತು. ಯಾಕಂದ್ರೆ ಆಚೆ ಬಂದಾಗಿಂದ ರಕ್ಷಿತಾ ಒಬ್ಳೆ ದಿವ್ಸಕ್ಕೆ ಒಂದ್ 5-6 ಗಂಟೆ ಕಾಲ್ ಮಾಡ್ತಾಳೆ. ಅವಳಿಗೆ ಏನೇ ಅಂದ್ರೆ ಅವಳು ಮನೇಲಿದ್ದಾಗ ಹೇಳಿದ್ಲು, ಆಚೆ ಬಂದಾಗ ನಂಗೆ ಒಂಚೂರು ಗೈಡ್ ಮಾಡಿ, ಇದೆಲ್ಲ ನಂಗೆ ಗೊತ್ತಾಗಲ್ಲ ಇಂಟರ್ವ್ಯೂಸ್ ಬಗ್ಗೆ. ಸೊ ಏನಾದ್ರು ಡೌಟ್ಸ್ ಇದ್ರೆ ನಂಗೆ ಫೋನ್ ಮಾಡಿ ಕೇಳ್ತಾಳೆ. ಸೊ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಅದೇ ನಾನು ಕುಕಿಂಗ್ ಚಾನೆಲ್ ಅನ್ನಲ್ಲ, ಮನೆಗ್ ಬಂದು ಇಬ್ರು ಒಂದು ಕೊಲ್ಯಾಬ್ ಅಲ್ಲಿ ಕುಕಿಂಗ್ ಏನೋ ಮಾಡೋ ಪ್ಲಾನ್ ಇದೆ. ಸೊ ಅದಕ್ಕೆ ಮಾತಾಡಕ್ ಬಂದಿದ್ದು. ಓಕೆ, ಹಂಗ ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ರಕ್ಷಿತಾ ಅಣ್ಣ ತಂಗಿನ ಒಟ್ಟಿಗೆ ನೋಡ್ಬೋದು ನಾವು ಯೂಟ್ಯೂಬ್ ಗಳಲ್ಲಿ. 100% ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ವಿ. ಈ ಟಾಸ್ಕ್ ನನ್ಗೆ ಇನ್ನೊಂದು ಲೈಫ್ ಕೊಡ್ತು, ಅಥವಾ ನನ್ಗೊಂದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ತು. ಟಾಸ್ಕ್ ಅಂದ್ರೆ ಪ್ರಿನ್ಸಿಪಲ್ ಟಾಸ್ಕ್. ಐ ಥಿಂಕ್ ಅದರ 12 ಸೀಸನ್ ಅಲ್ಲಿ ಆ ತರ ಟಾಸ್ಕ್ ಬಂದಿಲ್ಲ ಅಂತ ಸುದೀಪ್ ಸರ್ ಹೇಳಿದ್ರು. ಹೌದು, ನನ್ 45 ಇಯರ್ಸ್ ಜರ್ನಿಯಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಆಯ್ತೋ ಅದು ಬರೀ 3 ತಿಂಗಳಲ್ಲಿ ಆಯ್ತು. ಸೊ ದಟ್ ಇಸ್ ಬಿಗ್ ಬಾಸ್. ಇಲ್ಲಿ ಆಲ್ರೆಡಿ ರಿಯಾಲಿಟಿ ಶೋಸ್ ಮಾಡಿದ್ದ, ಇದು ಒಂದು 7 shows. ಇದು ಒಂದು ರಿಯಾಲಿಟಿ ಶೋ. ಈ ನೋಸ್ ಹೌ ಟು ಪ್ಲೇ ದ ಗೇಮ್. ಅಂಡ್ ಆ ಎಕ್ಸ್ಪೀರಿಯನ್ಸ್ ಇದೆ ಆ ಒಂದು ರಿಯಾಲಿಟಿ ಶೋ ಅಲ್ಲಿ, ಹಿಂಗೆ ಬಳಸ್ಕೋಬೇಕು ಸ್ಟೇಜ್. ನಾವೆಲ್ಲ ವೆರಿ ನ್ಯೂ ಟು ರಿಯಾಲಿಟಿ ಶೋ. ಅಂಡ್ ನನಗ್ ಸಿಕ್ಕಿದ್ 2 days. ಮೇ ಬಿ ಗಿಲ್ಲಿ ಹ್ಯಾಡ್ ಮೋರ್ ಟೈಮ್ ಟು ಪ್ರಿಪೇರ್. ಅಂಡ್ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಗೋಯಿಂಗ್ ಇನ್ ರಫ್ ಪ್ಯಾಚ್. ಸ್ವಲ್ಪ ಮೂವೀಸ್ ಎಲ್ಲ ಕಮ್ಮಿ ಆಗ್ತಾ ಇದೆ, ಯಾವ ಮೂವಿನೂ ಸ್ವಲ್ಪ ಮಾಡ್ತಾ ಇಲ್ಲ. ಸೊ ತಮಿಳ್ ತೆಲುಗು ಇಂದ ಜಾಸ್ತಿ ಕಾಲ್ಸ್ ಬರ್ತಾ ಇದೆ. 126 kgs ಇದ್ದೆ ನಾನು ಎಂಟರ್ ಆದಾಗ, ಆಲ್ಮೋಸ್ಟ್ 25 kgs ಲಾಸ್ ಆಗಿದೆ ಮನೆಯಲ್ಲಿ. ಜಾನ್ವಿ ಶಿ ಇಸ್ ಅ ಶೋ ಗರ್ಲ್. ಒಂಥರ ಮೇಕಪ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ರೆಡಿ ಆಗಿ, ಅವರು ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿತ್ತು. ಫ್ಯಾಷನ್ ಲೇಡಿ ತರ ಓಡಾಡೋದು. ಬಿಗ್ ಬಾಸ್ ಮನೆಯಲ್ಲೇ ಫ್ಯಾಷನ್
ಲೈಫ್ ಅಲ್ಲಿ ಇದ್ದಿದ್ದೆ ಎರಡೇ, ಅಂದ್ರೆ ದರ್ಶನ್ ಸರ್ ಜೊತೆ ಮೂವಿ ಮಾಡ್ಬೇಕು, ಸುದೀಪ್ ಅವ್ರ ಜೊತೆ ಮಾಡ್ಬೇಕು ಅಂತ. ದರ್ಶನ್ ಸರ್ ಇಸ್ ವೆರಿ ಕ್ಲೋಸ್ ಟು ಮೀ, ಯಾಕಂದ್ರೆ ನನ್ನ ಕೈ ಹಿಡಿದಿದ್ದೆ ದರ್ಶನ್ ಸರ್. ಅವರಿಂದಾನೇ ನಾನು ಇವತ್ತಿಗೆ ಕೂತಿದ್ದೀನಿ, ಅವ್ರಿಲ್ಲ ಅಂದ್ರೆ ಆಗ್ತಾ ಇರ್ಲಿಲ್ಲ. ಬ್ಯಾಕ್ ಟು ಬ್ಯಾಕ್ 3 ಮೂವಿ ಕೊಟ್ಟಿದ್ದೀನಿ, ಒಂದು ಕ್ರಾಂತಿ, ಗರ್ಡಿ ಅಂಡ್ ಕಾಟೇರ. ವಿತೌಟ್ ಇವನ್ ಒಂದು ಕ್ವಶನ್, ಮೂವಿ ಮಾಡ್ತೀನಿ ಸರ್ ಅಂತ ಹೇಳಿದ್ದಷ್ಟೇ. ಸೊ ನೆಕ್ಸ್ಟ್ ಡೇನೆ ಕರೆದು 3 ಮೂವಿ ಕೊಟ್ಟರು. ಈಸ್ ಲೈಕ್ ದಟ್. ಸೊ ನನ್ಗೆ ಲೈಕ್ ಗಾಡ್ ಗಾಡ್ ಫಾದರ್